ಕರ್ನಾಟಕ ರಾಜ್ಯ ವಕ್ಫ್ ಸಂಸ್ಥೆ ಚುನಾವಣೆ ಇವತ್ತು ನಡೀತಾ ಇದೆ. ವಕ್ಫ್ ಸಂಸ್ಥೆಯಲ್ಲಿ ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ವಕ್ಫ್ ಸಂಸ್ಥೆಯ ಆಸ್ತಿಗಳು ಸಂರಕ್ಷಣೆ ಆಗಬೇಕು ಮತ್ತು ಇಲ್ಲಿ ಒಳ್ಳೆಯ ಆಡಳಿತ ಕೊಡಬೇಕು. ಈ ನಮ್ಮ ಮಸ್ಜಿದ್ಗಳು, ದರ್ಗಾಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ. ನಮ್ಮ ನಾಯಕರು, ಆ ಇಲಾಖೆಯ ಸಚಿವರಾಗಿರ್ತಕ್ಕಂಥ BZ ಜಮೀರ್ ಅಹ್ಮದ್ ಸಾಹೇಬರು ಈಗಾಗಲೇ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ವಕ್ಫ್ ಸಂಸ್ಥೆ ಅಂದರೆ ಈಗ ಕೆಲವರು ನಮ್ಮ ಮಿತ್ರ ಪಕ್ಷದವರು ಭಾಳಷ್ಟು ತಪ್ಪು ಮಾಹಿತಿ ರಾಜ್ಯದ ಜನರಿಗೆ ಕೊಡ್ತಾ ಇದ್ದಾರೆ. ಆ ಥರ ಯಾವುದಿಲ್ಲ. ನೋಡಿ, ಈ ಯಾವಾಗ ಮೊಹಮ್ಮದ್ ಪೈಗಂಬರ್ ಕಾಲದಿಂದ ವಕ್ಫ್ ಸಂಸ್ಥೆ ಇದೆ, ವಕ್ಫ್ ಇದೆ, ಆವಾಗಲಿಂದ ನಡೀತಾ ಇದೆ. ಇದು ಈಗ ಮಸ್ಜಿದ್ ಇರ್ಬೋದು, ದರ್ಗಾ, ಕಬ್ರಸ್ತಾನ್ ಎಲ್ಲ ವಕ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ವಕ್ಫ್ ಸಂಸ್ಥೆದು, ವಕ್ಫ್ ಬೋರ್ಡ್ದು. ಅದಕ್ಕೆ ಒಂದು ಚುನಾವಣೆ ನಡೀತಾ ಇದೆ. ಇಲ್ಲ, ಅವಿರೋಧ ಇಲ್ಲ, ಚುನಾವಣೆನೂ ಆಗ್ತಿತ್ತು. ಈ ಬಾರಿ ವೋಟರ್ಸ್ ಹೆಚ್ಚಿಗೆ ಆಗೋದ್ರಿಂದ ಸ್ವಲ್ಪ ಇದು ತುರುಸು ಕಾಣ್ತಾ ಇದೆ. ರಿಸಲ್ಟ್ 21ಕ್ಕೆ ರಿಸಲ್ಟ್ ಇದು ಬೆಂಗಳೂರಲ್ಲಿ ಎಣಿಕೆ ಆಗ್ತದೆ. ಎಲ್ಲ ವಿಭಾಗದ ಅಲ್ಲಿ ಒಂದು ಕಡೆ ಹೋಗಿ ಅಲ್ಲಿ ಕೌಂಟಿಂಗ್ ಆಗ್ತದೆ. ಅದರಲ್ಲಿ 2 ಆಯ್ಕೆ ಆಗುವಂಥದ್ದು ಅವಕಾಶ ಇದೆ. ಉಳ್ಕೋದೆಲ್ಲ ಮತ್ತು ನಾಮನಿರ್ದೇಶನ ಆಗಿ ಸದಸ್ಯರಾಗ್ತಾರೆ ಅನ್ನೋಂಥದ್ದು ಎಲ್ಲ ಇದೆ. ಅದು ಎಲ್ಲ ಪ್ರಕಾರ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.